100% ರಿಸಲ್ಟ್ ನಾನೇ ಕೊಡ್ತೀನಿ. ನೀವು ಕೊಟ್ಟಿಲ್ಲ ನಾನು ಕೊಡ್ತೀನಿ ರೈತನಾಗಿ. ನೀವೇ ಕೊಡ್ಬೇಕು. ನಾನೇ ಕೊಡ್ತೀನಿ ರೈತನಾಗಿ ಕೊಡ್ಬೇಕು. ಎಲ್ಲಾರು ಮಾಡ್ಬೋದು ಇದನ್ನ. ಅಂದ್ರೆ ನಮ್ಗೆ 15 ದಿವಸ ಬರೋ ಕೊತ್ತಿಮೀರಿ ಸೊಪ್ಪು ಬರೀ 8 ದಿವಸಕ್ಕೆ ಬರುತ್ತೆ. ರೈತರು ಬೇಗ ಇದ್ ಮಾಡ್ಕೋಬಹುದು. ಸೂಪರ್ ಆಗಿ ಬಂದಿದೆ, ಎಲ್ಲಾರು ಯೂಸ್ ಮಾಡ್ಬೋದು ಪ್ಲಾಂಟ್ ವೀಲ್. ನಾನು ಹೇಳ್ದೆ 3 ಲಕ್ಷ ಹೇಳ್ದೆ ವ್ಯಾಪಾರ. ನಂದು 20-25 ಕೆಜಿ ಸಿಗ್ತಾ ಇತ್ತು ಈ ಪ್ಲಾಂಟ್ ವೀಲ್ ಯೂಸ್ ಮಾಡಕ್ ಮುಂಚೆ. ಪ್ಲಾಂಟ್ ವೀಲ್ ಯೂಸ್ ಮಾಡಿದ್ಮೇಲೆ 70-80 ಕೆಜಿ ರೀಚ್ ಆಗಿದೆ. ರೋಸ್ ನಮ್ದು. ಹಾಯ್ ಹಲೋ ನಮಸ್ಕಾರ ಎಲ್ಲ ರೈತ ಬಂದವರಿಗೂ ರೈತ ಬಂದು ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತು ನಾವು ನಮ್ಮೂರ ಪಕ್ಕದಲ್ಲೇ ಚನ್ನಕೇಶ್ವರದಲ್ಲಿ ಕೊತ್ತಂಬರಿ ಬೆಳೆದಿದ್ದಾರೆ. ಅದನ್ನ ಯಾವ ರೀತಿ ಬೆಳೆದಿದ್ದಾರೆ, ಅದಕ್ಕೆ ಎಷ್ಟು ಖರ್ಚು ಬಂದಿದೆ ಅನ್ನೋದ್ರ ಬಗ್ಗೆ ನಮ್ಮ ರೈತರ ಮಾತಾಡಿ ಹೆಚ್ಚಿನ ಮಾತಾಡೋಣ. ಇವಾಗ ಬೈ ನಮಸ್ಕಾರ. ನಿಮ್ಮ ಹೆಸರು? ಕಲ್ಲೇಶ್ ಅಂತ. ನಿಮ್ದು ಯಾವ ಅಣ್ಣ? ಚನ್ನಕೇಶ್ವರ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಚನ್ನಕೇಶ್ವರ. ಅಣ್ಣ ಈ ಕೊತ್ತಂಬರಿ ಸೊಪ್ಪು ಎಷ್ಟು ಎಕರೆ ಇದೆ? ಇದು ಅರ್ಧ ಎಕರೆ ಇದೆ. ಅರ್ಧ ಎಕರೆ ಕೊತ್ತಂಬರಿ ಬೆಳೆಗೆ ಎಷ್ಟು ಖರ್ಚು? ನನಗೆ 20-25 ಸಾವಿರ ಬಂದಿದೆ ಅಷ್ಟೇ. ಅದು ಅಷ್ಟು ಬರ್ತಾ ಇರ್ಲಿಲ್ಲ ನನಗೆ, ಹೆವಿ ಬೇಗ ರೇಟ್ ಇತ್ತಲ್ಲ, ಹಂಗಾಗಿ ಇನ್ನು ಬೇಗ ಬರ್ಲಿ ಅಂತ ಗೊಬ್ಬರಿಗೆ ಸ್ವಲ್ಪ ಹಾಕ್ದೆ. ಆದ್ರೂ ಬರ್ಲಿಲ್ಲ. ಆಮೇಲೆ ಪ್ಲಾಂಟ್ ಬಿಲ್ ತಗೊಂಬಂದೆ, ಪ್ಲಾಂಟ್ ಬಿಲ್ ಕ್ಯಾನ್. ಇದನ್ನ ನಿಮ್ ಸರ್ ಹೇಳಿದ್ರು ಒಂದು 20 ಲೀಟರ್ಗೆ 1/4 ಲೀಟರ್ ಹಾಕೋಬೇಕಂತ. ಅದನ್ನ 2 ಸರಿ ಸ್ಪ್ರೇ ಮಾಡ್ಕೊಂಡೆ. 100 ಲೀಟರ್ಗೆ 1.5 ಲೀಟರ್ ಹಾಕೊಂಡಿದ್ದೆ. ಇದಾದ್ಮೇಲೆ 3 ದಿವಸ ಮತ್ತೆ ಇದನ್ನ ಇನ್ನೊಂದ್ಸರಿ ಸ್ಪ್ರೇ ಮಾಡಿದೆ. ಅವಾಗ 200 ಲೀಟರ್ ಬಿತ್ತು, ಇರೋದನ್ನೆಲ್ಲ ಖಾಲಿ ಮಾಡಿದೆ. ಆಮೇಲೆ ಕರೆಕ್ಟ್ 21ನೇ ತಾರೀಕಿಂದ ವಿಡಿಯೋ ಮಾಡಿ ನಿಮ್ಗೆ ಕಳ್ಸಿದ್ದೆ. ಮತ್ತೆ 9 ದಿವಸ ಆದ್ಮೇಲೆ ಮತ್ತೆ ವಿಡಿಯೋ ಮಾಡಿ ಕಳಿಸಿದೆ. ನನ್ನ ವ್ಯಾಪಾರ ಬಂದ್ರು, ಎಲ್ಲ ನೋಡಿ ಸೊಪ್ಪೆಲ್ಲ ಚೆನ್ನಾಗಿದೆ ಅಂದ್ರು. ವ್ಯಾಪಾರ ಹೇಳಿದ್ರು, ನಾನು ಹೇಳ್ದೆ 3 ಲಕ್ಷ ಹೇಳಿದೆ ವ್ಯಾಪಾರ. ಅವ್ರು 2.5 ಕೇಳಿದ್ರು, ಕೊಡಲ್ಲ ಅಂದೆ. ಆಮೇಲೆ ನಾನೇ ಇದ್ಕೊಂಡು 2.30 ಕೊಟ್ಬಿಡಿ ಅಂದೆ ಲಾಸ್ಟ್ ಫೈನಲ್ಗೆ. 2,30,000 ಕೊಟ್ರು. 1 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಇನ್ನು ನಾಳೆ ನಾಡಿದ್ದು ಕೀಳ್ತಾರೆ ಸೊಪ್ಪು. ಸೂಪರ್ ಆಗಿ ಬಂದಿದೆ, ಎಲ್ಲಾರು ಯೂಸ್ ಮಾಡ್ಬೋದು ಪ್ಲಾಂಟ್ ವೀಲ್. ತೊಂದ್ರೆ ಏನಿಲ್ಲ. 15 ದಿವಸ ಲೇಟ್ ಆಗೋದು, 8 ದಿವಸಕ್ಕೆ ನಮ್ಗೆ ಪಿಕಪ್ ಆಗುತ್ತೆ ಸೊಪ್ಪು. ಆ ತರ ಇದ್ ಮಾಡ್ಕೋಬಹುದು. ಆಲ್ಮೋಸ್ಟ್ ಎಲ್ಲಾರು ಹೊಡಿಬಹುದು, ತೊಂದ್ರೆ ಏನಿಲ್ಲ. ರೋಸ್ಗೆ ಹೊಡಿಬಹುದು, ಎಲ್ಲ ಪ್ರತಿಯೊಂದಕ್ಕೂ ಹೊಡಿಬಹುದು. ರೋಸ್ಗೆ ನಂದು 20-25 ಕೆಜಿ ಸಿಗ್ತಾ ಇತ್ತು ಈ ಪ್ಲಾಂಟ್ ವೀಲ್ ಯೂಸ್ ಮಾಡಕ್ ಮುಂಚೆ. ಪ್ಲಾಂಟ್ ವೀಲ್ ಯೂಸ್ ಮಾಡಿದ್ಮೇಲೆ 70-80 ಕೆಜಿ ರೀಚ್ ಆಗಿದೆ. ರೋಸ್ ನಮ್ದು. ಇವಾಗ ನೀರಿಂದ ಸ್ವಲ್ಪ ಬಿಟ್ಬಿಟ್ಟಿದ್ದೀನಿ. ಈಗ ಕೊತ್ತಿಮೀರಿ ಕೀಳ್ತಾ ಇದ್ದಂಗೆ ನಾನು ಏನ್ ಬೇಡಬೇಕು ಅದನ್ನೆಲ್ಲ ಪ್ಲಾಂಟ್ ವೀಲ್, ಅದು ಗೊಬ್ಬರ ಹಾಕ್ಬೇಕು, ಏನ್ ಬೇಸಾಯ ಹಾಕ್ಬೇಕನ್ನೆಲ್ಲ ಕೊಡ್ತೀನಿ. ತೊಂದ್ರೆ ಅವಾಗ ಪಿಕಪ್ ಮಾಡ್ಕೊಂತೀನಿ ತೋಟ. ಮತ್ತೆ ಇದೇ ನಮ್ಮ ಫ್ರೆಂಡ್ ಅಲ್ಲೇ ಶ್ರೀನಿವಾಸ್ ಅಂತಿದ್ದಾರೆ, ಅಲ್ಲಿ ಅವ್ರದ್ದು ಬರೀ 80 ಕೆಜಿ 90 ಕೆಜಿ ಹೂವು ಸಿಗ್ತಾ ಇತ್ತು. ಪ್ಲಾಂಟ್ ವೀಲ್ ಕ್ಯಾನ್ ಬಿಟ್ಟ ಮೇಲೆ 120 ಕೆಜಿ 130 ಕೆಜಿ ಹೂವು ಸಿಗ್ತಾ ಇದೆ. ಬಿಡ್ಕೋಬಹುದು ಆರಾಮ, ತೊಂದ್ರೆ. ಸ್ಪ್ರೇ ಮಾಡ್ಬೇಕಂತ ನಾವು ಸ್ಪ್ರೇ ಮಾಡ್ಲಿಲ್ಲ, ಬರೀ ಟ್ರೆಂಚಿಂಗ್ ಅಲ್ಲಿ ಮಾಡ್ತಾ ಬಿಡ್ತಾ ಇದ್ದೆ. ಇದುವರೆಗೂ ನಾನು ಮೆರೇಬಲ್ಗೆ ಟ್ರೆಂಚಿಂಗ್ ಮಾಡಿದ್ದೀನಿ ಅಷ್ಟೇ, ಸ್ಪ್ರೇ ಮಾಡಿಲ್ಲ. ನೆಕ್ಸ್ಟ್ ಇವಾಗ ಸ್ಪ್ರೇ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದ್ರಲ್ಲಿ ಏನ್ ಬರುತ್ತೋ ಅವಾಗ ಬೇಕಾದ್ರೆ ಇದು ಮಾಡಿ ಆರಾಮಾಗಿ ಮಾಡೋದು. ಎಲ್ಲ ರೈತರು ಮಾಡಬಹುದು. 100% ರಿಸಲ್ಟ್ ನಾನೇ ಕೊಡ್ತೀನಿ. ನೀವು ಕೊಟ್ಟಿಲ್ಲ ನಾನು ಕೊಡ್ತೀನಿ ರೈತನಾಗಿ. ನೀವೇ ಕೊಡ್ಬೇಕು. ನಾನೇ ಕೊಡ್ತೀನಿ ರೈತನಾಗಿ. ಕೊಡ್ಬೇಕು. ಸೂಪರ್ ಆಗಿ ಬರ್ತಾ ಇದೆ, ಮಾಡ್ಕೋಬಹುದು. ಇಷ್ಟು ಒಂದು ಬೆಳೆಗೆ ಎಷ್ಟು ಯೂಸ್ ಮಾಡ್ಬೋದು ಅನ್ಕೊಂಡಿದ್ದೀವಿ? ನಾನು 2 ಸರಿ ಸ್ಪ್ರೇ ಮಾಡಿರೋದು. 2 ಸರಿ 3 ದಿವಸ ಬಿಟ್ಕೊಂಡು 2 ಸರಿ ಸ್ಪ್ರೇ ಮಾಡಿದ್ದು. 8 ದಿವಸ ಒಳಗಡೆ ಎಷ್ಟು ಮಾಡಿದಾರ? ರೋಸ್ಗೆ ನಾನು ಇದುವರೆಗೆ ಸ್ಪ್ರೇ ಮಾಡಿಲ್ಲ. ಟ್ರೆಂಚಿಂಗ್ ಕೊಟ್ಟಿರೋದಕ್ಕೆ ಅಷ್ಟು ಬರ್ತಾ ಇದೆ. ಸ್ಪ್ರೇ ಮಾಡಿ ಎಷ್ಟು ಬರ್ತಾ ಗೊತ್ತಿಲ್ಲ. ಸ್ಪ್ರೇ ಮಾಡ್ಬೇಕಷ್ಟೇ, ನಾವು ಮಾಡಿಲ್ಲ, ಮಾಡ್ತೀನಿ. ಇದಕ್ಕೆ ಸ್ಪ್ರೇ ಮಾಡೋದಕ್ಕೆ ಚೆನ್ನಾಗಿ ಇದು ಸೂಪರ್ ಆಗಿ ಬಂದಿದೆ. ನಂಬರ್ 1 ಆಗಿ ಬಂದಿದೆ. ಕಲ್ಲರ್ ಗಿಲ್ಲರ್ ಚೈನಿಂಗು ಪ್ರತಿಯೊಂದು ಬಂದಿದೆ. ಹೈಟ್ ಬಂದಿದೆ. ಇನ್ನೊಂದ್ಸರಿ ಸ್ಪ್ರೇ ಮಾಡಿ ಇನ್ನೂ ಚೆನ್ನಾಗಿ ಬರ್ತಾ ಇತ್ತು. ಬೇಡ ವ್ಯಾಪಾರ ಆಗಿದೆ, ಅವ್ರು ಬೇಡ ಅಂದ್ರೆ ಅದಕ್ಕೆ ಸುಮ್ಮನೆ ಇತ್ತು. ಇವಾಗ ಕೊತ್ತಂಬರಿ ಬೆಳೆ ಟೈಮ್, ಇವಾಗ ಎಲ್ಲ ರೈತರು ಕೊತ್ತಂಬರಿ ಯೂಸ್ ಮಾಡೋದಲ್ಲ. ಎಲ್ಲಾರು ಮಾಡ್ಬೋದು, ದಯವಿಟ್ಟು ಕೇಳ್ಕೊಳ್ಳೋದಂದ್ರೆ ಎಲ್ಲಾರು ಮಾಡ್ಬೋದು ಇದನ್ನ. ಅಂದ್ರೆ ನಮ್ಗೆ 15 ದಿವಸ ಬರೋ ಕೊತ್ತಿಮೀರಿ ಸೊಪ್ಪು ಬರೀ 8 ದಿವಸಕ್ಕೆ ಬರುತ್ತೆ. ರೈತರು ಬೇಗ ಇದ್ ಮಾಡ್ಕೋಬಹುದು. ರೇಟ್ ಬರುತ್ತೆ, ಮೂವ್ಮೆಂಟ್ ಇದ್ರೆ ಬೇಕಾದ್ರೆ ಮಾಡ್ಬೋದು, ಬೇಗ ಬರುತ್ತೆ, ಆರಾಮಾಗಿ ಮಾಡ್ಕೋಬಹುದು, ತೊಂದ್ರೆ ಏನಿಲ್ಲ. ನನ್ನ ಮಾತು ರೈತರಿಗೆ ಇದನ್ನ ಬಳಸಿ ನಿಮ್ಮ ಮಾತು ಮಾತಾಡೋಣ ಸರ್. ಇದು ಪ್ಲಾಂಟ್ ವೀಲ್ ಕ್ಯಾನ್ 1800 ರೂಪಾಯಿ ಆಲಂಗಿರಿಯಲ್ಲಿ ಸಿಗುತ್ತೆ. ನಮ್ಮ ಹೆಸರು ಪವನ್ ಅಂತ ಇವ್ರ ಹೆಸರು. ಅವರು ನನಗೆ ಗೊತ್ತಿರ್ಲಿಲ್ಲ, ಯಾರು ನಮ್ಮೂರವ್ರು ಹೇಳಿದ್ರು ಈ ತರ ಸಿಗುತ್ತೆ ಅಲ್ಲಿ ಅಂತ. ಹೋಗಿ ತಗೊಂಬಂದೆ. ನಾನು ರೋಸ್ಗೆ 4-5 ಕ್ಯಾನ್ ಬಿಟ್ಟಿದ್ದೆ 2 ತಿಂಗಳ ಹಿಂದೆ. ನಂದು ರೋಸ್ 20-25 ಸಿಗ್ತಾ ಇತ್ತು ರೋಸು ಪ್ಲಾಂಟ್ ವೀಲ್ ಬಿಡಕ್ ಮುಂಚೆ. ಪ್ಲಾಂಟ್ ಬಿಟ್ಮೇಲೆ 70-80 ಕೆಜಿ ಹೂವು ಸಿಗ್ತಾ ಇದೆ. ಎಲ್ಲರೂ ದಯವಿಟ್ಟು ಪ್ಲಾಂಟ್ ವೀಲ್ ನ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ಅನುಕೂಲ ಆಗುತ್ತೆ. ಮತ್ತೆ ಇದಾದ್ಮೇಲೆ ಕೊತ್ತಿಮೀರಿ ಚೆಲ್ಲಿದ್ದೆ ನಾನು. ಕೊತ್ತಿಮೀರಿಗೆ ಎಷ್ಟು ಹೊಡೆದ್ರು ಔಷಧಿ ಕೊಟ್ಟರು ಬರ್ಲಿಲ್ಲ, ಔಷಧಿ ಗೊಬ್ಬರ ಹಾಕ್ಲಿ ಬರ್ಲಿಲ್ಲ. ಪ್ಲಾಂಟ್ ವೀಲ್ ತಗೊಂಬಂದು ಯಾರೋ ನನಗೆ ಹೇಳಿದ್ರು ಈ ತರ ಮಂಜು ಸರ್ ಇದಾರೆ, ಅವ್ರನ್ನ ಕೇಳಿ ಮೀಟ್ ಆಗಿ ಅಂತ ಫೋನ್ ಮಾಡಿ ಕೇಳಿದೆ. ಸರ್ ಆರಾಮಾಗಿ ಬಳಸ್ಕೊಬೋದು ಅಂದ್ರು. 200 ಲೀಟರ್ಗೆ 3 ಲೀಟರ್ ಹಾಕೋಬೇಕು. ನಾನು 100 ಲೀಟರ್ಗೆ 1.25 ಲೀಟರ್ ಹಾಕೊಂಡು ಸ್ಪ್ರೇ ಮಾಡಿದೆ 3 ದಿವಸ ಮುಂಚೆ. ಆಮೇಲೆ 3 ದಿವಸ ಬಿಟ್ಟ ನಂತರ ಮತ್ತೆ ಇನ್ನೊಂದ್ಸರಿ ಸ್ಪ್ರೇ ಮಾಡಿದೆ. 8 ದಿವಸ ಒಳಗಡೆ ನಾನು ಸೊಪ್ಪು ನೀಟಾಗಿ ಕಲ್ಲರ್ ಗಿಲ್ಲರ್ ಚೈನಿಂಗ್ ಎಲ್ಲ ಬಂದಿದೆ. ಆದ್ರೆ ವ್ಯಾಪಾರ ಮಾಡ್ಬಿಟ್ಟಿದ್ದೀನಿ. ಆರಾಮಾಗಿ ಧಾರಾಳವಾಗಿ ಮಾಡ್ಕೋಬಹುದು ಪ್ಲಾಂಟ್ ವೀಲ್ ನ. ಎಲ್ಲಾರು ರೈತರಿಗೆ ಹೇಳಿದ ಇಷ್ಟೇ, ಆರಾಮಾಗಿ ಪ್ಲಾಂಟ್ ವೀಲ್ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಇದು ಏನಿದೆ ಗಿಡದಲ್ಲಿ 1-2 ಲಾಕ್ ಸಿಗುತ್ತೆ, ಅದು ಗ್ರೋತ್ ಅಂತಾರಲ್ವಾ, ಆ ತರ ಬರುತ್ತೆ, ಆರಾಮಾಗಿ ಹೊಡ್ಕೋಬಹುದು. ಥ್ಯಾಂಕ್ ಯು ಹೇಳಿದ್ದಕ್ಕೆ. ನಿಮ್ಗೆ ಕ್ಯಾನ್ ಬೇಕಿದ್ರೆ ಇಲ್ಲಿ ಕೊಟ್ಟರೆ ನಂಬರ್ ಕಾಲ್ ಮಾಡಿ ನಿಮ್ಗೆ ಇಚ್ಛೆ ಮಾತಾಡ್ಕೊಳ್ಳಿ. ನೀವು ಆರ್ಡರ್ ಮಾಡಿ, ನಿಮ್ಗೆ ದೂರ ಇಲ್ಲ ಇದ್ರೆ ಆರ್ಡರ್ ಮಾಡಿ ತಗೊಬೋದು. ಹತ್ರ ಇದೆ ನಿಮ್ ಲೋಕಲ್ ಕೋಲಾರ, ಚಿಕ್ಕಬಳ್ಳಾಪುರ, ಚಿಂತಾಮಣಿ ಇಲ್ಲದ್ರೆ ನಮ್ಮ ಹತ್ರ ಫೋನ್ ಮಾಡಿ ಗೊತ್ತಾಗುತ್ತೆ. ಈ ನಂಬರ್ ಫಸ್ಟ್ ಫೋನ್ ಮಾಡಿ ನಿಮ್ಗೆ ಬೇಕಿದ್ರೆ ಕ್ಯಾನ್ ನಾವು ಕಳ್ಸಿಕೊಡ್ತೀವಿ ನಿಮ್ಗೆ. ಹಂಗೆ ಬೇಕಂದ್ರೆ ಈ ವಿಡಿಯೋ ಮಾಡಿ ನಿಮ್ಗೆ ವಾಟ್ಸ್ಆಪ್ ಕಳಿಸ್ತಾರೆ ಅವರು. ಯಾವ್ದು ಇದೆ ಫಾರ್ಮರ್ಸ್ ಕಿಂಗ್ ಇದೆಯಲ್ಲ ಅದ್ರಲ್ಲಿ ಕಳಿಸ್ತಾರೆ, ಯಾವ ತರ ಬಂದಿರುತ್ತೆ ಅಂತ ನೋಡಿ. ಹಳೇದೊಂದು ವಿಡಿಯೋ ಹಾಕ್ತಾರೆ, ಹೊಸದೊಂದು ವಿಡಿಯೋ ಆಗಿರ್ತಾರೆ. 8 ದಿವಸ ಒಳಗಡೆ ಹೇಗಿತ್ತು, 8 ದಿನ ಆದ್ಮೇಲೆ ಯಾವ ತರ ಬಂದಿದೆ ಅಂತ ಆರಾಮಾಗಿ ಕೊಡ್ಕೊಳ್ಳಿ, ತೊಂದ್ರೆ ಏನಿಲ್ಲ.
ಓಕೆ, ಆದಷ್ಟು ಈ ವಿಡಿಯೋ ಎಲ್ಲ ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಜೈ ಜವಾನ್, ಜೈ ಕಿಸಾನ್.